ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ ಹಾಗೆ ಎಲ್ಲ ಪ್ರೇಕ್ಷಕರಿಗೆ ಎಲ್ರಿಗೂ ನಮಸ್ಕಾರ. ನಾನು ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ. ಅಣ್ಣ ಇಂಡಸ್ಟ್ರಿಗೆ ಬಂದು 50 ವರ್ಷ ಆಗಿದೆ, ನನ್ನ ಏಜ್ ಬಂದು 35 ವರ್ಷ. ಸೊ ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಆದರೆ ನಮಗೆ ಅವರ ಚಿತ್ರಗಳು ತುಂಬ ಇನ್ಸ್ಪೈರ್ ಮಾಡಿದಂಥ ಚಿತ್ರಗಳು ಒಂದು ಸಿಂಹದ ಮರಿ ಸೈನ್ಯ, ಮುತ್ತಿನ ಹಾರ, ಹಾಗೆ ಬಂಧನ. ಮ್ಯಾಮ್ ನಮಸ್ಕಾರ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಕಲ್ ಚಾನ್ಸ್ ಕೊಟ್ಟಿದ್ದಕ್ಕೆ ಇವತ್ತು ಅಂಕಲ್ ಇಲ್ಲಿದ್ದಾರೆ, ಅವರಿಂದ ನಾವು ಇಲ್ಲಿದ್ದೀವಿ ನಿಂತ್ಕೊಂಡಿದ್ದೆ. ಸೊ ನೀವೆಲ್ಲ ಸ್ವರ್ಗ, ಇವ್ರುಗಳೆಲ್ಲ ಹೂಗಳು, ಹೂವಿಂದ ನಾರು ಸ್ವರ್ಗಕ್ಕೆ ಸೇರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಜೈ ಶ್ರೀರಾಮ್. ನೋಡಿ, ಹೀರೋಗಳು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಹೂವಿಂದ ನಾರು ಸ್ವರ್ಗಕ್ಕೆ ಸೇರ್ತಂತೆ. ಆ್ಯಕ್ಚುಲಿ ನಾರೇ ಗಟ್ಟಿ, ಹೂವು ಉದುರೋಗುತ್ತೆ. ಅದು ಸರ್ ಲವ್ಲಿ. ಹೃತ್ಪೂರ್ವಕ ಧನ್ಯವಾದಗಳು. ಒಂದು ರೀತಿ ಗುರುವಿನ ಸಾಧನೆಯನ್ನ ಸಂಭ್ರಮಿಸ್ತಿರುವಂಥ ಈ ಸಂದರ್ಭದಲ್ಲಿ ಓರ್ವ ದೊಡ್ಡ ನಟನಾಗಿ ಅಲ್ಲ, ನಾನವರ ಶಿಷ್ಯ ಅನ್ನೋ ಭಾವದಲ್ಲಿ ಮಾತಾಡೋದಿದೆಯಲ್ಲ, ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ತುಂಬ ಖುಷಿ ಅನಿಸುತ್ತೆ. ಅವರು ಸದಾ ಬಾಗ್ತಾ ಮುಂದೆ ನಡೀತಿರೋದು ನಮ್ಗೆ ಹೆಮ್ಮೆ. ಏನಂದರೆ ನಮ್ಮ ಕನ್ನಡದ ಪ್ರತಿಭೆ ಇಡೀ ಭಾರತದಲ್ಲಿ